ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ಸ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ಸಾಡೆ ಸಾತಿ ಅಂದರೇನು, ಸಾಡೆ ಸಾತಿ ವಿಚಾರ ಯಾವುದಕ್ಕೆಲ್ಲ ಅನ್ವಯಿಸ್ತಕ್ಕಂಥದ್ದು, ಸಾಡೆ ಸಾತಿಯ ಬಲ ಹಾಗೂ ಲಾಭ ಹಾಗೂ ನಷ್ಟದ ವಿಚಾರವನ್ನು ತಿಳಿದುಕೊಳ್ಳೋಣ. ಸಾಡೆ ಸಾತಿ ಎಂದರೆ ಈ ಹೆಸರು ಉತ್ತರ ಭಾರತದಿಂದ ಬಂದಿರತಕ್ಕಂಥದ್ದು. ಇದು ಹಿಂದಿ ಭಾಷೆಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಸಾಡೆ ಸಾತಿ ಅನ್ನುವ ವಿಚಾರ ಇದು ಅನ್ವಯಿಸದೇ ಇರ್ತಕ್ಕಂಥದ್ದು, ಇದು ಕೆಲಸ ಮಾಡದೇ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಶನಿ ದಶಾ ಭುಕ್ತಿ ಅಂತರ್ಭುಕ್ತಿ ನಡೆದ ಸಮಯದಲ್ಲಿ ಸಾಡೆ ಸಾತಿ ಬಂದರೆ ಅದು ಅನ್ವಯಿಸ್ತಕ್ಕಂಥದ್ದು. ಅದೇ ಶನಿ ದಶಾ ಭುಕ್ತಿ ಅಂತರ್ಭುಕ್ತಿ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಬಂದರೆ ಆ ಸಾಡೆ ಸಾತಿಯು ಯಾವುದೇ ರೀತಿಯ ಕಷ್ಟ ನಷ್ಟಗಳು, ಅನುಕೂಲ ಅನನುಕೂಲ ವಿಚಾರ ಬರುವುದಿಲ್ಲ. ಹಾಗಾಗಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಶನಿ ಬಂದಿದ್ದರೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. ಶನಿ ಸಾಡೆ ಸಾತಿ ಅಂದರೆ ನಮ್ಮ ರಾಶಿಯ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ಹಾಗೆ ನಮ್ಮ ರಾಶಿಯಲ್ಲಿ 2.5 ವರ್ಷ ಶನಿ ಇರ್ತಕ್ಕಂಥದ್ದು. ಹಾಗೆ ನಮ್ಮ ರಾಶಿಗಿಂತ ಮುಂದಿನ ರಾಶಿಯಲ್ಲಿ 2.5 ವರ್ಷ ಇರ್ತಕ್ಕಂಥದ್ದು. ಇದಕ್ಕೆ ಸಾಡೆ ಸಾತಿ ಅಂತಕ್ಕಂಥ ಹೆಸರು ಇರ್ತಕ್ಕಂಥದ್ದು. ಇವು ಸಾಡೆ ಸಾತಿ ವಿಚಾರ. ಹಾಗೆಯೇ ಸಾಡೆ ಸಾತಿ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಯಾದ ಮೋದಿ ಅವರು ಕೂಡ ಅಧಿಕಾರವನ್ನು ವಹಿಸ್ತಕ್ಕಂಥದ್ದು, ಹಾಗೆ ಅಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದು, ಅಧಿಕಾರವನ್ನು ನಡೆಸ್ತಕ್ಕಂಥದ್ದು. ಹಾಗೆಯೇ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಕೂಡ ಶನಿ ಸಾಡೆ ಸಾತಿ ಸಮಯದಲ್ಲಿ ಅಧಿಕಾರವನ್ನು ವಹಿಸ್ತಕ್ಕಂಥದ್ದು, ಅಧಿಕಾರವನ್ನು ನಡೆಸ್ತಕ್ಕಂಥದ್ದು, ಆಡಳಿತವನ್ನು ನಡೆಸ್ತಕ್ಕಂಥದ್ದು. ಹಾಗೆ ಮಾಜಿ ಪ್ರಧಾನಿ HD ದೇವೇಗೌಡರಾದ ಅವರು ಕೂಡ ಶನಿ ಸಾಡೆ ಸಾತಿ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಇವಿಷ್ಟು ಶನಿ ಸಾಡೆ ಸಾತಿ ವಿಚಾರ ಆಗಿರ್ತಕ್ಕಂಥದ್ದು. ಏಕೆಂದರೆ ಶನಿ ಸಾಡೆ ಸಾತಿ ಅಂದರೆ ಹೆದರಿಕೊಳ್ಳುವ, ಭಯ ಪಡ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಶನಿ ಒಂದು ಗ್ರಹ ಆಗಿರ್ತಕ್ಕಂಥದ್ದು. ಉಳಿದೆಲ್ಲ ಗ್ರಹ ಇದೆಯೋ ಅದೇ ರೀತಿ ಶನಿ ಕೂಡ ಒಂದು ಗ್ರಹ ಆಗಿರ್ತಕ್ಕಂಥದ್ದು. ಅದು ಒಳ್ಳೆ ಸ್ಥಾನದಲ್ಲಿ ಕುಳಿತಾಗ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು, ಹಾಗೆ ಕೆಟ್ಟ ಸ್ಥಾನದಲ್ಲಿ ಕುಳಿತರೆ ಕೆಟ್ಟ ಫಲವನ್ನು ಕೊಡ್ತಕ್ಕಂಥ ವಿಚಾರ ಎಲ್ಲ ಗ್ರಹನು ಮಾಡ್ತಕ್ಕಂಥದ್ದು. ಹಾಗಾಗಿ ಯಾವ ಗ್ರಹನು ಒಳ್ಳೆಯದಲ್ಲ, ಯಾವ ಗ್ರಹನು ಕೆಟ್ಟದಲ್ಲ ಅಂತಕ್ಕಂಥ ವಿಚಾರ ಈ ಜ್ಯೋತಿಷ್ಯದಲ್ಲಿ ಇರತಕ್ಕಂಥ ವಿಚಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಶನಿ ಸಾಡೆ ಸಾತಿ ಅನ್ನುವ ವಿಚಾರಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಇಷ್ಟು ವಿಚಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ವಿಚಾರವನ್ನು ತಿಳಿದುಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.